ನಿಮ್ಮನ್ನೆಲ್ಲ ಕಂಡು ಮಾತನಾಡಬೇಕು ನಾನು ಬಂದಂಥ ಉದ್ದೇಶ, ನಾನು ಚುನಾವಣೆ ಸಂದರ್ಭದಲ್ಲೂ ಕೂಡ ಅರಸೀಕೆರೆಯಲ್ಲಿ ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಂಥವ್ರದ್ದು ನಮಗೊಂದು ಅಂದಾಜಿರುವಂಥದ್ದು 3-3.5 ಸಾವಿರದಷ್ಟು ಮತಗಳಿವೆ ಅಂತೇಳಿ ನಮಗೊಂದು ಹಿಂದಿಂದನೂ ಒಂದು ಗುಮಾನಿ ಇತ್ತು. ಇದರ ಬಗ್ಗೆ ಅವತ್ತಿನ ತಹಶೀಲ್ದಾರರು ಕೂಡ ನಾವು ಇದನ್ನು ಮನವಿಯನ್ನು ಕೊಟ್ಟಿದ್ವಿ, ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು ಅಂತ. ಮೊನ್ನೆ ಹಾಸನ ಜಿಲ್ಲಾಧಿಕಾರಿಗಳ ಪಕ್ಕದಲ್ಲೇ, ಅವ್ರ ಪಕ್ಕದ ಕಚೇರಿನಲ್ಲೇ ಆಧಾರ್ ನೋಂದಣಿ ಮಾಡಿಕೊಡುವಂಥವರು ಏನೀಗ ಬೆಂಗಳೂರಿನಿಂದ ಬಂದಂಥ ತಂಡ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿದೆ. ಇದ್ರ ಬಗ್ಗೆ ಭಾಳ ಗಂಭೀರವಾದಂಥ ವಿಷಯ ಇದೆ. ಇದೇನಾಗಿದೆ, ಹಾಸನ ಜಿಲ್ಲೆಗೆ ಕೂಡ ಇದು ಆತಂಕ ತರ್ತಕ್ಕಂಥ ವಿಷಯ. ಯಾರು ದೇಶದ್ರೋಹಿಗಳಿಗೆ ಪುಡಿಗಾಸಿನ ಆಸೆಗೆ ಯಾರಿಗೆ ಬೇಕಾದರೂ ಈ ದೇಶದ ಒಂದು ಆಧಾರ್ ಕಾರ್ಡನ್ನು ವೋಟರ್ ಐ ಡಿನ ಮಾಡಿಕೊಡ್ತಾರೆ ಅಂತಂದರೆ ನಾವೆಲ್ಲರೂ ಕೂಡ ನಿದ್ದೆ ಮಾಡಲಾರ್ದಂಥ ಪರಿಸ್ಥಿತಿಗೆ ಇವತ್ತು ಜಿಲ್ಲಾಡಳಿತ ಮತ್ತು ಈ ರಾಜ್ಯ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಇದನ್ನು ಜಿಲ್ಲೆಯ ಜನ ಗಮನಕ್ಕೆ ತರೋದ್ರೊಟ್ಟಿಗೆ 2008ರಿಂದ ಏನು ಇಲ್ಲಿವರೆಗೂ ಕೇವಲ 2-3 ವರ್ಷದಷ್ಟೇ ಪರಿಶೀಲನೆ ಮಾಡ್ತೀವಿ ಅಂತೇನು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ಇದನ್ನು 2008ರಿಂದ ಈಚೆಗೆ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಮತ್ತು ಇದೊಂದು ಗಂಭೀರವಾದಂಥ ವಿಷಯ. ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ಟು ಇದನ್ನು ತನಿಖೆ ಮಾಡಿಸ್ಬೇಕು. ಇದರಿಂದ ಯಾವುದೋ ಒಂದು ಬೃಹತ್ ಜಾಲನೇ ಇದೆ. ಯಾಕಂದರೆ ಒಬ್ಬಳು ಹೆಣ್ಮಗಳು ಇಷ್ಟೆಲ್ಲ ಧೈರ್ಯ ಮಾಡ್ತಾಳೆ ಅಂತಂದರೆ ನಂಬೋದಕ್ಕೆ ಅಸಾಧ್ಯ. ಯಾರೋ ಇದರಿಂದ ಇದ್ದಾರೆ. ಭಾಳ ಗಂಭೀರವಾದಂಥ ಒಂದು ವಿಷಯ ಇದೆ ಇದು. ಇದನ್ನು ರಾಜ್ಯ ಸರ್ಕಾರ ತತ್ಕ್ಷಣ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಸರಿಯಾದಂಥ ಕ್ರಮ ತಗೊಳ್ಳದೇ ಇದ್ದರೆ ಬಹುಶಃ ಇದು ನಮ್ಮ ದೇಶದ ಪ್ರಜಾತಂತ್ರ ವ್ಯವಸ್ಥೆ. ಈಗಾಗಲೇ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇದು ಹಾಸನದಲ್ಲೂ ಕೂಡ ಪುನರಾವರ್ತನೆ ಆಗಬಾರ್ದು ಅನ್ನೋ ಒಂದು ಆತಂಕ ಮತ್ತು ಭಯದೊಂದಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋಂಥ ಮನವಿಯನ್ನು ನಾನು ಈ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಆಡಳಿತ ನಡೆಸ್ತಕ್ಕಂಥವ್ರಿಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಅರಸೀಕೆರೆಯಲ್ಲಿ ಉದಾಹರಣೆ ಹೇಳಬೇಕು ಅಂತಂದರೆ ನಮಗೆ ಆ ಏರಿಯಾಗಳೊಳಗೆ ಏನು ನಡೀತಾ ಇದೆ ಅನ್ನೋಂಥ ಮಾಹಿತಿನೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಮೇಲ್ನೋಟಕ್ಕೆ. ಪೊಲೀಸ್ನವರು ಕೂಡ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಹಿಂದೇಟಾಕುವಂಥ ವಾತಾವರಣ ಇದೆ. ಏನು ನಡೀತಾ ಇದೆ ಅಲ್ಲಿ, ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ನಮಗೆ ಗೊತ್ತಾಗೋಲ್ಲ. ಮೊನ್ನೆ ಒಬ್ಬರು ಆ ಅರಸೀಕೆರೆಯ ಮಸೀದಿಯಿಂದ ಒಬ್ಬರು ಏನೋ ಟ್ರಾನ್ಸ್ಫರ್ ಆಯಿತು ಅಂತೇಳಿ ಒಬ್ಬರು ಹೊರಟರು. ಅವರು ಉತ್ತರ ಪ್ರದೇಶದವ್ರು ಅಂತವ್ರು. ನಮಗಾಗಲೇ ಆಶ್ಚರ್ಯ ಇದೆ. ನಮ್ಮಲ್ಲೂ ಕೂಡ ಉತ್ತರ ಪ್ರದೇಶದಿಂದ ಬಂದಂಥವ್ರು ಇಲ್ಲಿದ್ದರು 8-9 ವರ್ಷದಿಂದ ಅಂಥೇಳಿ ಕೇಳಿದಾಗ ನಮಗೆ ಅದು ಆಶ್ಚರ್ಯ, ನಮಗೆ ಗೊತ್ತೇ ಇಲ್ಲ. ಇದನ್ನು ಗಂಭೀರವಾಗಿ ಆಡಳಿತ ನಡೆಸುವಂಥವ್ರು ತಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅರಾಜಕತೆಗೆ ಇದು ದಾರಿಯಾಗತ್ತೆ, ಸಂಘರ್ಷಗಳಿಗೆ ದಾರಿಯಾಗತ್ತೆ. ದಯವಿಟ್ಟು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಏನು ಯಾವುದೋ ಒಂದು ಜಾಲ ಇದೆ ಅದನ್ನು ತಳಸ್ಪರ್ಶಿಯಾಗಿ ತನಿಖೆ ಆಗಬೇಕು. ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಎಲ್ಲರೂ ಕೂಡ ಆಚೆ ತಂದು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ. ಎರಡನೇ ವಿಷಯ, ನಮ್ಮ ನಗರಸಭೆ ಅಧ್ಯಕ್ಷರಾಗಿ ಒಬ್ಬ ಮಹಾಶಯ ಈಗ ಕೂತಿದ್ದಾರೆ. ಅವ್ರಿಗೆ ಮೊನ್ನೆ ತಾನೇ ಅಧ್ಯಕ್ಷ ಚುನಾವಣೆ ನಡೆದಿದೆ. ನಾವು ಕೂಡ ಮೊನ್ನೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತ ಅಧ್ಯಕ್ಷ ಅಭ್ಯರ್ಥಿಯಾಗಿದ್ದಂಥ ಮಾನ್ಯ ಶ್ರೀಮತಿ ಸುಜಾತಾ ರಮೇಶ್ ಅವರು ದೂರನ್ನು ಈಗಾಗಲೇ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಷ್ಟೂ ಜನ ಯಾರು ಪಕ್ಷದ ತೀರ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ ಅವ್ರನ್ನ ಅನರ್ಹಗೊಳಿಸಬೇಕು ಅಂತೇಳಿ ಅಲ್ಲಿ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ. ಈ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡೋದೇನೆಂದರೆ, ಯಾವುದಾದ್ರೂ ಒತ್ತಡಕ್ಕೆ, ಯಾರ್ದೋ ಒತ್ತಡಕ್ಕೆ ಮತ್ತೊಂದು ವಶೀಲಿಬಾಜಿಗೆ ಜಿಲ್ಲಾಧಿಕಾರಿಗಳು ಬಗ್ಬಾರ್ದು. ಕಾನೂನು ಏನು ಹೇಳುತ್ತೆ, ವಿಪ್ ಉಲ್ಲಂಘನೆ ಆಗಿದೆ ಅನ್ನೋದಾದರೆ 30 ದಿನದೊಳಗೆ ನೀವು ಅವ್ರ ಸದಸ್ಯತ್ವನ ಅನರ್ಹ ಮಾಡಿ ಅಂತ ಕಾನೂನು ಹೇಳುತ್ತೆ. ನೋಡಬೇಕಂತ ಅಂಶ ಏನು ಅಂತಂದರೆ ವಿಪ್ ಉಲ್ಲಂಘನೆ ಆಗಿದೆಯಾ ಇಲ್ವಾ. ಮೇಲ್ನೋಟಕ್ಕೆ ನಿಮಗೂ ಗೊತ್ತಿದೆ ವಿಪ್ ಉಲ್ಲಂಘನೆ ಆಗಿ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಿ ಈಗೊಬ್ಬರು ಅಧ್ಯಕ್ಷರಾಗಿ ಕುಂತಿದ್ದಾರೆ. ತತ್ಕ್ಷಣ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಮಾನ್ಯ AC ರವರು, ನಮ್ಮ ಉಪವಿಭಾಗಾಧಿಕಾರಿಗಳು ನಮಗೆ ದಾಖಲೆಯನ್ನು ಕೊಡೋದಕ್ಕೆ 4 ದಿನ ಸತಾಯಿಸ್ತಾರೆ. ಚುನಾವಣೆ ದಿನ ಅರ್ಜಿ ಕೊಟ್ಟರೆ ನಾಳೆ ಕೊಡ್ತೀನಿ, ನಾಡದ್ದು ಬೆಳಿಗ್ಗೆ 10 ಗಂಟೆಗೆ ಕೊಡ್ತೀನಿ ಅಂಥೇಳಿ ನಮ್ಮ ಕೌನ್ಸಿಲರ್ಸ್ ಹೋದರೆ ಸಂಜೆವರೆಗೂ ಕೂರಿಸ್ಕೊಂಡು, ನಮ್ಮ ನಾಯಕರಂತ ರೇವಣ್ಣ ಸಾಹೇಬರು ಫೋನ್ ಮಾಡಿ ಹೇಳಿದಾಗ್ಯೂ ಕೂಡ ಸೋಮವಾರ ನಮ್ಮ ಕೈ ತಲುಪಿಸುವಂಥ ಕೆಲಸವನ್ನು, ಅದು ಸೋಮವಾರ ಸಂಜೆ
ಕಾಯಿಸಿ ಆಗಲೂ ಕೂಡ ಕೊಡೋದಿಲ್ಲ. ಮಂಗಳವಾರ ನಮಗೆ ಸಿಗ್ತದೆ ದಾಖಲೆಗಳು. ಈ ರೀತಿ ಅಧಿಕಾರಿಗಳು ಒಂದು ಪಕ್ಷದ ಏಜೆಂಟ್ರಂತ ಕೆಲಸ ಮಾಡುವಂಥದ್ದು ಕಂಡು ಬಂದಲ್ಲಿ ನಾವು ಜನತೆ ಮುಂದೋಗಿ ನಿಲ್ಲೋರಿದ್ದೇವೆ. ನಾನು ಜಿಲ್ಲಾಧಿಕಾರಿಗಳು ಈ ಮುಖಾಂತರ ಎಚ್ಚರಿಕೆಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೀವು ಕೂಡ ಯಾವುದೋ ಒಂದು ವಶೀಲಿಬಾಜಿಗೆ ಮಣಿಬಾರದು. ತತ್ಕ್ಷಣ ಇದ್ರ ತೀರ್ಪನ್ನ ತೆಗೆದುಕೊಳ್ಬೇಕು. ವಿಪ್ ಉಲ್ಲಂಘನೆ ಆಗಿದೆಯಾ ಇಲ್ವಾ ಅನ್ನೋದಷ್ಟೇ ಪ್ರಶ್ನೆ. ಇಲ್ಲಿ ವಿಪ್ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ದಯಮಾಡಿ ನಮ್ಮ ಒಂದು ಮನವಿಯನ್ನು ತಾವು ಸ್ವೀಕಾರ ಮಾಡಿ ಅವರಷ್ಟು ಜನರ ಅನರ್ಹಗೊಳಿಸಬೇಕು ಅಂತೇಳಿ ನಾವೇನು ವಕೀಲರ ಮುಖಾಂತರ ಮನವಿ ಮಾಡಬೇಕು ಅದೆಲ್ಲ ಪ್ರೊಸೀಜರ್ ನಾವು ಮಾಡಿದ್ದೇವೆ. ಈಗಾಗಲೇ ನಮ್ಮ ವಕೀಲರು ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಂದು ಆದಷ್ಟು ಬೇಗ ಅದರ ವಿಚಾರಣೆ ಜಿಲ್ಲಾಧಿಕಾರಿಗಳ ಮುಂದೆ ನಡೆಯೋದಿದೆ. ನಾನು ಮನವಿ ಮಾಡೋದಿಷ್ಟೇ, ಯಾವ ಕಾರಣಕ್ಕೂ ಇದನ್ನು ತಡ ಮಾಡದೆ ತಕ್ಷಣ ತೀರ್ಪನ್ನು ಕೊಡಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಬೇರೆ ಭಾಗದಿಂದ ಬಂದು ವಲಸಿಗರಿದ್ದಾರೆ, ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಈಗ ಅರಸೀಕೆರೆ ಭಾಗದಲ್ಲಿ ಎಲ್ಲಿ ನೆಲೆಸಿದ್ದಾರೆ ಆ ಥರದ್ದೇನು ಜೊತೆಗೆ ಅವರಿಗೆ ಆ ಅರಸೀಕೆರೆ ನೆಲೆಸಬೇಕು ಅಂದರೆ ಯಾವ್ದಾದ್ರು ಸಪೋರ್ಟ್ ಬೇಕಿರುತ್ತೆ. ಆ ಥರದ್ದು ಏನು ಅನುಮಾನ ಇರುತ್ತೆ ಸರ್? ಏನಾಗಿದೆ, ವಿಶೇಷವಾಗಿ ಒಂದು 7-8 ವಾರ್ಡ್ ಅರಸೀಕೆರೆ ನಗರದಲ್ಲಿ ಯಾವ ಮುಸ್ಲಿಂ ಸಮುದಾಯ ವಾಸ ಮಾಡ್ತಾ ಇದೆ ಅಲ್ಲಿ ನಮಗೇನು ಆ್ಯಕ್ಸೆಸ್ ಇಲ್ಲ. ಏನಾಗ್ತದೆ, ನಾವು ಚುನಾವಣೆ ಸಂದರ್ಭದಲ್ಲೂ ನಮ್ಮೆಲ್ಲ ಕಾರ್ಯಕರ್ತರು ಹೇಳ್ತಿದ್ರು ದಿಢೀರ್ ಅಂತೇಳಿ ವೋಟ್ ಜಾಸ್ತಿ ಆಗಿದೆ, ನೋಡ್ಬೇಕು ಇದನ್ನೆಲ್ಲ ಅಂತ. ನಾವು ಆಗಲೂ ಕೂಡ ಮೌಖಿಕವಾಗೂ ಮನವಿ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ಬಂದಾಗ ತಹಶೀಲ್ದಾರ್ ಅವರು ಇದ್ದಾಗಲೂ ಕೂಡ ಅವ್ರ ಗಮನಕ್ಕೂ ತಂದು ನಮ್ಮ ಕೌನ್ಸಿಲರ್ಸೇ ಹೋಗಿ ಕಂಪ್ಲೇಂಟನ್ನು ಕೊಡುವಂಥ ಕೆಲಸ ನಾವು ಮಾಡಿದ್ವಿ. ಈಗೇನು ಮೊನ್ನೆ ಇದು ಆಚೆ ಬೆಳಕಿಗೆ ಬಂದಿದೆ, ಹಿಂಗೇನೋ ಬಾಂಗ್ಲಾದೇಶದಿಂದ ಬಂದಂಥವ್ರಿಗೂ ಕೂಡ ಆಧಾರ್ ಕಾರ್ಡ್ ಮಾಡಿಕೊಡ್ತಿದ್ದಾರೆ ಅಂಥೇಳಿ. ನಾನು ಮೊನ್ನೆ ಹೇಳಿದೆ, ನಾನು ಈಗಾಗಲೇ ಒಂದು ಉದಾಹರಣೆ ಕೊಟ್ಟೆ. ಒಬ್ಬರು ಉತ್ತರ ಪ್ರದೇಶದಿಂದ ಬಂದಂಥ ಮೌಲ್ವಿ ಅರಸೀಕೆರೆನಲ್ಲಿ 8-9 ವರ್ಷದಿಂದ ಇದ್ದಾರಂತೆ. ನಮಗೆ ಗೊತ್ತೇ ಇಲ್ಲ ಅದು. ಅವರೇನೋ ವರ್ಗಾವಣೆ ಆಯಿತು ಅಂತ ಊರಿಗೆ ಹೋಗುವಾಗಲೇ ನಮಗೆ ಗೊತ್ತಾಗಿದ್ದು UP-ಯಿಂದ ಬಂದು ಇಲ್ಲಿದ್ದರು ಅಂಥೇಳಿ. ಆ ಒಳಗೆ ಹೋಗೋದಕ್ಕೆ ಬರೋದಕ್ಕೆ ಅಲ್ಲಿ ಯಾರಿದ್ದಾರೆ ಏನೂ ಗೊತ್ತಾಗ್ತಾ ಇಲ್ಲ. ಇದು ಸಂಪೂರ್ಣವಾದ ತನಿಖೆ ಆಗಬೇಕಿದು. ನಾನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವಂಥದ್ದು, ಇದೊಂದು ಗಂಭೀರವಾದಂಥ ವಿಷಯ. ಇದು ಬೇರೆಲ್ಲ ಪ್ರಕರಣದ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಬಿಡು ಅಂತೇಳಿ ನೋಡುವಂಥ ವಿಷಯ ಅಲ್ಲ. ಇದು ರಾಷ್ಟ್ರೀಯತೆ ಸಂಬಂಧಪಟ್ಟಂಥ ವಿಷಯ. ಇವತ್ತೇನಾಗ್ತಾ ಇದೆ, ಒಂದೊಂದು ಕ್ಷೇತ್ರದಲ್ಲಿ 3-4 ಸಾವಿರ ಮತಗಳು ಹೆಚ್ಚಿಗೆ ಆಯಿತು ಅಂತಂದರೆ ಅದು ರಿಸಲ್ಟನ್ನೇ ಬದಲಾವಣೆ ಮಾಡೋ ಹಂತಕ್ಕೆ ಬಂದು ನಿಲ್ಲುತ್ತೆ. ದಯಮಾಡಿ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ ನಾನು. ಅರಸೀಕೆರೆ ನಗರದಲ್ಲಿ ಈಗ ಉದಾಹರಣೆಗೆ ಮುಜಾವರ್ ಮೊಹಲ್ಲ, ನಮ್ಮ ಇಂದಿರಾನಗರದ ಆಚೆ ಈಚೆ ಇವೆಲ್ಲ ಏರಿಯಾಗಳು ಆ ಥರದ ಅನುಮಾನ ನಮಗಿದೆ. ಅದನ್ನು ತನಿಖೆ ಮಾಡಬೇಕು ಅಂತಲೇ ನಾವು ಕೇಳ್ಕೊಳ್ತಾ ಇದ್ದೇವೆ. ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರಗೆ ಬರಲಿ. ಇಲ್ಲ ಅಂದರೆ ಭಾಳ ಸಂತೋಷ. ಇದೆ ಅಂತಂದರೆ ಇದು ರಾಷ್ಟ್ರೀಯತೆಗೆ ಅಪಾಯ ತಂದೊಡ್ಡುವಂಥ ವಿಷಯ. ದಯಮಾಡಿ ಇದನ್ನು ತನಿಖೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ 3000 ವೋಟ್ಗಳು ಹೆಚ್ಚಾಗಿರೋದು ಯಾವ ಸಂದರ್ಭದಲ್ಲಿ? ಕಳೆದ ಎಲೆಕ್ಷನ್ ಅಲ್ಲ, ಸರ್ ಏನಾಗಿದೆ, ನಮ್ಮಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕೆಲವು ಓಟು ಅಡಿಷನ್ನು ಡಿಲಿಷನ್ನು ಸರ್ವೇ ಸಾಮಾನ್ಯ ಆಗ್ತದೆ. ಅದಕ್ಕೆ ಅನುಗುಣವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲರ ಅನುಮಾನ ಏನು ಅಂತಂದರೆ, ನಮಗೆ ಬೇರೆ ಬೇರೆ ಏರಿಯಾದಲ್ಲಿ ಉದಾಹರಣೆ ನಮ್ಮ ಶ್ರೀನಗರದಲ್ಲಿ ಓಟು ಜಾಸ್ತಿ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಅಕ್ಕಪಕ್ಕ ಮನೇಲಿ ಯಾರು ಬಂದರು, ಯಾರು ಮೇಸ್ಟ್ಗಳು ಟ್ರಾನ್ಸ್ಫರ್ ಆದವರು, ಹಳ್ಳಿಯಿಂದ ಬಂದವರು ನಮ್ಗೆ ಅರ್ಥ ಆಗುತ್ತೆ. ಅದು ಇಡೀ ಅರಸೀಕೆರೆ ಗೊತ್ತಾಗುತ್ತೆ. ಈಗ ನಾನು ಹೇಳಿದಂಥ ಕೆಲವು ಏರಿಯಾಗಳಲ್ಲಿ ಏನಾಗುತ್ತೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಾಗೋದೇ ಇಲ್ಲ. ಟ್ರೈನಲ್ಲಿ ಬರ್ತಾರೆ, ಗುಂಪಾಗಿ ಇಳಿತಾರೆ, ಒಳಗೋಗಿ ಸೇರಿಕೊಂಡ್ರು ಅಂದರೆ ಅವ್ರು ಎಲ್ಲಿ ಹೋದರು ಏನಾದರೂ ಏನೂ ಮಾಹಿತಿ ಸಿಗೋದಿಲ್ಲ. ಮತ್ತು ಇನ್ನೊಂದು ನನ್ನ ಮನವಿ, ಅರಸೀಕೆರೆ ಗಣಪತಿ ಈ ಬಾರಿ ಭಾಳ ಚೆನ್ನಾಗಿ ಮಾಡಬೇಕು ಅಂಥೇಳಿ ಎಲ್ಲರೂ ಅದನ್ನು ತೀರ್ಮಾನ ಮಾಡಿ ಅರಸೀಕೆರೆ ಜನತೆ ಕಾತರದಿಂದ ಕಾದಿದ್ದಾರೆ. 2010ಕ್ಕೂ ಹಿಂದೆ ಯಾವ ರೀತಿ ಅರಸೀಕೆರೆ ಗಣಪತಿ ಎಲ್ಲ ಬೀದಿಗಳಿಗೂ ಮೆರವಣಿಗೆ ಹೋಗ್ತಾ ಇತ್ತು ಅದೇ ಮಾದರಿನಲ್ಲೇ ಹೋಗಬೇಕು. ಇತ್ತೀಚೆಗೆ ಕೆಲವೊಂದು 10-12 ವರ್ಷದಿಂದ ಆ ಮಾರ್ಗವನ್ನು ಬದಲಾವಣೆ ಮಾಡಿರುವಂಥ ಕೆಲಸ ಆಗಿದೆ. ನಾನು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಅರಸೀಕೆರೆ ನಗರದ ಜನತೆಯ ಮನವಿ ಇದು, ಎಲ್ಲ ನಾಗರಿಕರ ಮನವಿ ಏನು ಅಂತಂದರೆ, ಅರಸೀಕೆರೆ ಮಹಾಗಣಪತಿ ಉತ್ಸವ 2010ಕ್ಕೂ ಹಿಂದೆ ಯಾವ ರೀತಿ ಮಾರ್ಗಗಳಲ್ಲಿ ಹೋಗ್ತಾ ಇತ್ತು ಅದೇ ಮಾರ್ಗದಲ್ಲೇ ಈ ಬಾರಿ ಕೂಡ ತೆಗೆದುಕೊಂಡು ಹೋಗಬೇಕು. ಅದಕ್ಕೆ ಎಲ್ಲ ಜಿಲ್ಲಾ ಜನಪ್ರತಿನಿಧಿಗಳು ಕೂಡ ಸಹಕಾರ ಕೊಡಬೇಕು, ತಾಲೂಕಿನ ಜನಪ್ರತಿನಿಧಿಗಳು ಕೂಡ ಸಹಕಾರ ಕೊಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೇನೆ. ಹಾಗಾಗಿ ಆ ರೀತಿ ಶಾಂತಿ ಸಮಾಧಾನಕ್ಕೆ ಧಕ್ಕೆ ತರುವಂಥ ಘಟನೆಗಳಿಗೆ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಈಗ ಜನರಲ್ ಕೆಟಗರಿ ಬಂದಾಗ
ನಾವು ಕೋಮು ಸಾಮರಸ್ಯ ಮೆರೆದಿದ್ದೀವಿ. ಜನರಲ್ ಕೆಟಗರಿ ಬಂದಾಗ ಅದೇ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗೆ ಅಧ್ಯಕ್ಷನ್ ಮಾಡಿದ್ದೇವೆ. ಈಗ ಅವ್ರ ಮುಂದೆ ಬಂದು ಒಂದು ಹೂವಿನ ಹಾರ ಅಂತೂ ಹಾಕಲೇಬೇಕು ನಗರಸಭೆ ಅಧ್ಯಕ್ಷನಿರೋದ್ರಿಂದ. ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸರಿ, ನಗರಸಭೆ ಚುನಾವಣೆಯಲ್ಲಿ ಉಲ್ಲಂಘನೆ ವಿಷಯವಾಗಿ ನೀವು ಉಲ್ಲಂಘನೆ ಮಾಡಿರೋದು ಮೇಲ್ನೋಟಕ್ಕೆ ಸ್ಪಷ್ಟ. ನಾವು DC ಶೀಘ್ರ ವಿಚಾರಣೆ ನಡೆಸಿ ಮಾಡಬೇಕು ಅಂತ ಹೇಳ್ತೀವಿ. ಸೊ ಅವರೇನು ಹೇಳ್ತಾರೆ, ನಾವು ವಿಪ್ಪನ್ನ ಉಲ್ಲಂಘನೆ ಮಾಡಿ ಬೇರೆ ಪಕ್ಷದ ಅಭ್ಯರ್ಥಿಗೆ ಅಥವಾ ಬೇರೆ ಚಿಹ್ನೆಯನ್ನು ಗೆದ್ದರೂ ನಾವು ಓಟ್ ಹಾಕಿಲ್ಲ. ಗೆದ್ದಿರುವಂಥದ್ದು JDS ಅಭ್ಯರ್ಥಿನೇ, ಅಧ್ಯಕ್ಷ ಉಪಾಧ್ಯಕ್ಷ. ನಾವು JDSನಲ್ಲೇ ಇದ್ದೀವಿ, ನಾವು ಪಕ್ಷ ಬೇರೆಲ್ಲೂ ಹೋಗಿಲ್ಲ. ಅದು ನಾವು ಏನೋ ರಾಜಕೀಯ ಅಸಮಾಧಾನದಲ್ಲಿ ನಾವು ಪ್ರತ್ಯೇಕವಾಗಿದ್ದೀವಿ ಅನ್ನೋದು ಬಿಟ್ಟರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಿಲ್ಲ, ನಾವು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳ್ತಾರೆ. ಸರ್, ನಾನು ಕಳೆದ ಬಾರಿ ಬಂದಾಗಲೇ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೆ. ಚುನಾವಣೆ ನಡೆಯೋಕ್ಕೂ ಒಂದು ವಾರ ಮುಂಚೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಲಿಂಗೇಶ್ ಅಣ್ಣ ಅವರು ಅರಸೀಕೆರೆಗೆ ಬರ್ತಾರೆ. ರಾಜ್ಯಾಧ್ಯಕ್ಷರು ಸೂಚನೆ ಮೇರೆಗೆ ಬಂದಾಗ ಎಲ್ಲ ಸದಸ್ಯರುಗಳನ್ನು ಸಭೆ ಕರೀತೇವೆ. ನಿಮ್ಮ ಅಭಿಪ್ರಾಯ ತಿಳಿಸಿ, ಯಾರಾಗಬೇಕು ಹೇಳಿ ಅನ್ನೋ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದಾಗಲೂ ಯಾರೂ ಬರೋದಿಲ್ಲ ಅವರು. ಮತ್ತು ಪಕ್ಷ ಒಂದು ನಿರ್ಣಯ ತಗೊಳುತ್ತೆ, ಇಲ್ಲ ನಾವು ಇವ್ರನ್ನೇ ಅಧ್ಯಕ್ಷ ಗಾದಿಗೆ ನಿಲ್ಲಿಸ್ತಾ ಇದ್ದೀವಿ. ಸುಜಾತ ರಮೇಶ್ ಅವ್ರನ್ನ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಅವ್ರನ್ನ ನಾವು ನಿಲ್ಲಿಸಬೇಕು ಅಂತ ತೀರ್ಮಾನ ತಗೊಂಡಾಗ ಪಕ್ಷದ ವೇದಿಕೆಯಲ್ಲಿ ನಿಮ್ಮ ಅಸಮಾಧಾನ ಇದ್ರೆ ಹೇಳಬೇಕು. ವಿಪ್ಪು ಉಲ್ಲಂಘನೆ ಆಗಿದೆ ಅನ್ನೋದಕ್ಕೆ ಪಕ್ಷ ನಿರ್ಣಯ ತಗೊಳ್ತು, ಸುಜಾತ ರಮೇಶ್ ಅವರು ಅಧ್ಯಕ್ಷನ ಮಾಡಬೇಕು ಅಂತ. ಪಕ್ಷದ ನಿರ್ಣಯಕ್ಕೆ ವಿರುದ್ಧವಾಗಿ ಹೋಗಿರೋದು ನಿಮ್ಮ ತಪ್ಪಲ್ಲ. ಮೀಟಿಂಗ್ನಲ್ಲಾರು ಬಂದು ನೀವು ಹೇಳಬೇಕಿತ್ತಲ್ಲ. ನೀವು ಮೀಟಿಂಗೂ ಬರದೆ ಆಮೇಲೆ ಪತ್ರಿಕಾಗೋಷ್ಠಿ ಮಾಡಿ ನಾವು ಸಪರೇಟ್ ಆಗಿದ್ದೀವಿ, ಇವೆಲ್ಲ ಪಕ್ಷ ಸಹಿಸೋದಿಲ್ಲ. ಇದೆಲ್ಲೇ ಅಶಿಸ್ತು ಅಂತ ನಾವು ಕರಿತೇವೆ. ಸರ್, ಅವ್ರು ಹೇಳ್ತಾರೆ ಈಗ ಚುನಾವಣೆ ತಂದವರು ಲಿಂಗೇಶ್ ಅಂತ ಕರೆದ್ರು. ಆ ಹಿಂದೆ 1 ವರ್ಷ ಇರೋದ್ರಿಂದಲ್ಲ, ನಾವು ಯಾರು ಅಂತಾನೆ ಗೊತ್ತಿರಲಿಲ್ಲ ಅವರಿಗೆ. ನಾವು ಕೂಡ ಅಲ್ಲಿ ಗೆದ್ದು 2 ಬಾರಿ ಇದಾಗಿದ್ದೀನಿ, ಬಾವುಟ ಕಟ್ಟಿ ಎಲ್ಲ ಮಾಡಿದ್ದೀನಿ ನಾನು ಮೊದಲು ಬಾರಿಗೆ. ಈಗ ಯಾರಿದ್ದಾರೆ ಅವ್ರ ವಿರುದ್ಧ ಎಲ್ಲ ಗೆದ್ದು ಇದು ಮಾಡಿ ಬಂದಿದ್ದಾನೋ, ಆ ಸೌಜನ್ಯಕ್ಕೂ ಕೂಡ MP ಎಲೆಕ್ಷನ್ MLA ಎಲೆಕ್ಷನ್ ಕೂಡ ಸೌಜನ್ಯಕ್ಕೂ ನಮ್ಮನ್ನು ಕರೆದು ಮಾತನಾಡುವಂತ ಕೆಲಸ ಮಾಡಿರಲಿಲ್ಲ. ಆದ್ರೂ ಕೂಡ ಅವ್ರು ಕರಲಿಲ್ಲ ಅಂದ್ರೂ ನಾವು ಪ್ರಾಮಾಣಿಕ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಈಗ ಕರೆದಾಗ ಬಂದು ಹೋಗೋದು ಎಷ್ಟು ಸರಿ? ಏನು ಲೀಡ್ ಕೊಡಿಸಿದ್ರು ಅವ್ರ ವಾರ್ಡಲ್ಲಿ ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಒಂದೆಲ್ಲ ಕೇಳಿದ್ದೆ. ಇದೇನಾದ್ರು ನನಗೆ ಲೀಡ್ ಕೊಡಿಸಿದ್ದೀನಿ, ನಾವು ಮಾಡಿದ್ದೀವಿ ಅಂತಂದರೆ, MP ಚುನಾವಣೆ ನಾವು ಮಾಡಿದ್ದೀವಿ ಅಂತಂದರೆ ಅದಕ್ಕೊಂದು ನಿದರ್ಶನ ಇದು. ಅಣ್ಣ, ನಿಮಗೊಂದು ಹೇಳ್ತೇನೆ, ರೇವಣ್ಣ ಸಾಹೇಬರು ಬಂದು ಎಷ್ಟು ಬಾರಿ ಮೀಟಿಂಗ್ ಮಾಡಿ ಮನವಿ ಮಾಡಿಕೊಂಡ್ರು. ಇದೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಕಣ್ಣೀರು ಹಾಕಿದ್ರಲ್ಲ ಅರಸೀಕೆರೆಗೆ ಬಂದು. ನೀವು ಯಾರಾದ್ರೂ ಒಬ್ಬರು ಬಂದ್ರ? ಇವತ್ತು ಹೇಳ್ತೀರಿ, ಅವ್ರ ಹೆಸರು ತಗೊಳ್ತೀರಿ ನೀವು. ನಿಮ್ಮ ಬಾಯಲ್ಲಿ ನಮ್ಮ ನಾಯಕರುಗಳ ಹೆಸರೇ ಬರಬಾರ್ದು. MLA ಚುನಾವಣೆಗೂ ಮುಂಚಿಂದನೂ ಕೂಡ ರೇವಣ್ಣ ಸಾಹೇಬರು 16 ಬಾರಿ ಬಂದರು. ದೇವೇಗೌಡರು ಬಂದು ಕರೆದ್ರು, ಅವತ್ತು ಬರಲಿಲ್ಲ ನೀವು. ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಶಾಸಕರ ಜೊತೆನೇ ಕಾಣಿಸ್ಕೊಳ್ತೀರಿ, ಅವ್ರ ಜೊತೆನೇ ಓಡಾಡ್ತೀರಿ. ನಿಮ್ಮ ಫ್ಲೆಕ್ಸಲ್ಲಿ ಮೊನ್ನೆ ನೀವು ಅಧ್ಯಕ್ಷ ಆದಮೇಲೆ ಫ್ಲೆಕ್ಸ್ ಕಟ್ಟಿದ್ರಲ್ಲ, ಎಲ್ಲ ಹಾಸನದಲ್ಲೂ ಒಂದು ಕಟ್ಟಿದ್ರೆ ನೀವು ನೋಡ್ಬೇಕು, ಡೈರಿ ಎದುರಿಗೆ ತೆಗ್ದಿದ್ದಾರೆ. ಈಗ ಅದಿಲ್ಲ. ಎಲ್ಲರೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಫೋಟೋ ಇತ್ತೇನು? ರಾಜ್ಯಾಧ್ಯಕ್ಷರು ಕುಮಾರಣ್ಣನ ಫೋಟೋ ಇತ್ತೇನು? ಜಿಲ್ಲಾಧ್ಯಕ್ಷ ಫೋಟೋ ಇತ್ತೇನು? ಮತ್ತು ಯಾವ ಪಕ್ಷದಿಂದ ನೀವು ಅಧಿಕಾರ ನಡೆಸ್ತಾ ಇದ್ದೀರಿ? ನಿಮ್ಮ ನಿಷ್ಠೆ ಯಾರಿಗಿದೆ ಹಾಗಾದರೆ? ಶಾಸಕರು ಚುನಾವಣೆಯಲ್ಲಿ ನನಗೆ ಓಟ್ ಕೊಡಿಸಿದ್ದೀನಿ ಅಂತ ಹೇಳ್ತೀರ ಅಲ್ಲಿ ಕೂತ್ಕೊಂಡು. MP ಚುನಾವಣೆ ಲೀಡ್ ಕೊಡಿಸಿದ್ದೀವಿ ಅಂತ ಹೇಳ್ತೀರಿ ನೀವು. ನಿಮ್ಮ ಎದೆ ಮುಡ್ಕೊಂಡು ಅಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಡಪ್ಪ ನಾನು ಮಾಡಿದೆ ಅಂತೇಳಿ ಒಪ್ತೀನಿ ನಾನು. ನಾವು ಇನ್ನೊಂದು ಮಾತಾಡ್ತಾರೆ ಸರ್, ಕಡೆ ದಿನದವರೆಗೂ ನಿಮ್ಮ ಎಲೆಕ್ಷನ್ಗೆ ಸಂಬಂಧಪಟ್ಟ ಕಡೆ ದಿನದವರೆಗೂ BJP ಇರ್ತಾರೆ, ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ JDS ಬರ್ತಾರೆ. ಒಂದೇ ದಿನಕ್ಕೆ ಅವ್ರ ಸಿದ್ಧಾಂತ ಬದಲಾವಣೆ ಮಾಡ್ಕೊಂಡು ಹೆಂಗ್ ಮಾಡ್ಕೊಟ್ಟು ಅವರಿಗೆ ಹೆಂಗ್ ಬಂದ್ರು, ಅವರಿಂದ ಸಪೋರ್ಟ್ ಮಾಡ್ಬೇಕಂತ ಅಂದ್ರು. ಅದೊಂದು ಮಾತು ನೈತಿಕತೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ನೈತಿಕತೆ ಇದೆ ಅಂತ ಕೇಳ್ತಾರೆ. ಮೊದಲನೇದಾಗಿ ಇವತ್ತು JDS ಮತ್ತು BJP NDA ಮೈತ್ರಿಕೂಟದ ಭಾಗ. ನಾನು ಸ್ವಲ್ಪ ಮುಂಚಿತವಾಗಿ JDSಗೆ ಹೋಗಿದ್ದೆ. ಸಾಂದರ್ಭಿಕವಾಗಿ ಶಿವಲಿಂಗೇಗೌಡರು ಏನಾದರೂ ಕಾಂಗ್ರೆಸ್ ಪಕ್ಷನ 16 ವರ್ಷದಿಂದ ಕಟ್ಟಿ ಬೆಳೆಸಿ ಅವರು ಶಾಸಕರಾದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅವ್ರ ಹಿಂಬಾಲಕರು ತಾನೇ ಇವರು. ಮೊದಲು ನನ್ನ ತಟ್ಟೆಲ್ಲಿ ಬಿದ್ದರೂ ನೊಣ ತೆಗೆದಾಕು ಅಂತ ಹೇಳೋಕ್ಕೂ ಮುಂಚೆ ನಿನ್ನ ತೊಟ್ಟೆಲ್ಲಿ ಬಿದ್ದರೆ ಹೆಗಣ ನೋಡ್ಕೊಳಪ್ಪ, ಆಮೇಲೆ ನನ್ನ ತಟ್ಟೆಲ್ಲಿ ಏನು ಬಿದ್ದಿದೆ ಅನ್ನೋದು ನೋಡಿ ನೀನು. ಇಡೀ ಅರಸೀಕೆರೆ ನಗರಕ್ಕೆ ಗೊತ್ತಿದೆ. ನಾನು ನಿಮಗೊಂದು ನೇರವಾಗಿ ಒಂದು ಮಾಹಿತಿ ಕೊಡ್ತೀನಿ. ಮನುಷ್ಯಂಗೆ ಹೇಳಿ ಒಂದು ಬುರ್ಕ ಹಾಕ್ಕೊಂಡು ಅದ್ರ ಓಟ್ಲಲ್ಲಿ ಸುಮ್ಮನೆ ಕುತ್ಕೊ ಒಂದು ಮೂಲೆಯಲ್ಲಿ ಅಂತ ಹೇಳ್ರಿ. ಇದನ್ನ ಬಗ್ಗೆ ಏನೇನು ಮಾತಾಡ್ತಾರೆ ಜನ ಸ್ವಲ್ಪ ತಿದ್ಕೊಳ್ಳೋಕೆ ಹೇಳ್ರಿ. ಎಷ್ಟು ನಗರದಲ್ಲಿ ರಿಯಲ್ ಎಸ್ಟೇಟ್ ದಂಧೆಕೋರ
ಇದೇ ಇವರು ಹಿಂದೆ ಸನ್ಮಾನ್ಯ ಶಿವಲಿಂಗೇಗೌಡರು JDS ಪಕ್ಷ ಶಾಸಕರಾಗಿದ್ದಾಗ ಅವ್ರದೇ ಕಾರ್ಯಕರ್ತರ ಮನೆಯಲ್ಲಿ 302 ಕೇಸ್ ಆಗಿದೆ, FIR ಇದೆ ಅರಸೀಕೆರೆ ನಗರದ ಠಾಣೆಯಲ್ಲಿ. ಏನು FIR ಅದು? ಯಾರ್ದೋ ಒಂದು ಕುಟುಂಬ ಮಕ್ಕಳಿದೆ, ಹೆಣ್ಮಕ್ಳಿರುವಂಥ ಕುಟುಂಬದಲ್ಲಿ ಹೊಡೆದಾಟ ಮಾಡಿ ಇದೇ ಇವತ್ತಿನ ಅಧ್ಯಕ್ಷನಿಗೆ ಅವತ್ತು ಅವ್ರ ಪಕ್ಷದ ನಾಯಕರು ಹಿಡ್ಕೊಂಡು ರಸ್ತೆನಲ್ಲಿ ಆದ ಬೀದಿಲಿ ಹೊಡೆದು ಮರ್ಡರ್ ಕೇಸ್ FIR ಆಗಿದೆ ಅರಸೀಕೆರೆ ನಗರ ಠಾಣೆಯಲ್ಲಿ. ಇದೆಲ್ಲ ಗೊತ್ತಿಲ್ವಾ ನಗರದ ಜನತೆಗೆ, ಅರಸೀಕೆರೆ ಜನತೆಗೆ? ಎಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದಿವೆ ಅನ್ನೋದು ಗೊತ್ತಿಲ್ವ? ಅರಸೀಕೆರೆ ನಗರದಲ್ಲಿ ಮಾತಾಡ್ತಾ ಇಲ್ವಾ? ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ, ನನ್ನ ಕೆಣಕಕ್ಕೆ ಹೋಗ್ಬೇಡ್ರಿ ದಯಮಾಡಿ. ನೀವೇನು ಅಧ್ಯಕ್ಷರಾಗಿ ಇವತ್ತು ಕೂತಿದ್ದೀರಾ, ಕೋರ್ಟ್ ಇದೆ, ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಇದೆ, ನಾವು ಅಲ್ಲಿ ಸಲ್ಲಿಸ್ತೀವಿ, ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಇವತ್ತು ಸನ್ಮಾನ್ಯ ದೇವೇಗೌಡರ ಹೆಸರು, ರೇವಣ್ಣ ಸಾಹೇಬ್ರ ಹೆಸರನ್ನ ಬಾಯಿಗೆ ಬಂದಾಗ ನೀವು ಬಳಸಿದ್ರೆ ನಾವು ಸಹಿಸೋದಿಲ್ಲ. ಎಚ್ಚರಿಕೆಯಿಂದ ಮಾತನಾಡ್ಬೇಕು ದಯಮಾಡಿ. ಇಲ್ಲದೇ ಇರೋ ಸುಳ್ಳನ್ನು ಸತ್ಯ ಅಂತ ಹೇಳ್ಬೋದು. ಎಲ್ಲರಿಗೂ ಗೊತ್ತಲ್ರಿ, ನಿಮಗೂ ಗೊತ್ತಿದೆ ಮಾಹಿತಿ. ನಾನು ಹೇಳಿದೆ 95 ಭಾಗ ಅವತ್ತು ಗೆದ್ದಂಥ ಗ್ರಾಮ ಪಂಚಾಯತಿ ನಗರಸಭಾ ಸದಸ್ಯರುಗಳನ್ನ JDS ಪಕ್ಷ ಚಿಹ್ನೆಯಿಂದ ಗೆದ್ದಂಥವ್ರನ್ನ ಯಾರನ್ನೂ ಉಳಿಸ್ದೆ ಕರ್ಕೊಂಡು ಹೋದ್ರು. ಇವತ್ತು ನನ್ನ ಜೊತೆ ಇರೋರೆಲ್ಲ ಫ್ರೆಶ್ ಟೀಮು. ಒಂದು 5% ಮಾತ್ರ ನನ್ನ ಜೊತೆ ನಿಷ್ಠಾವಂತ ಕಾರ್ಯಕರ್ತರು, ಯಜಮಾನರ ಮುಖ ನೋಡಿ, ದೇವೇಗೌಡರ ಮುಖ ನೋಡ್ಕೊಂಡು ಉಳಿದಂಥವ್ರು. ಸುಳ್ಳು ಹೇಳಬಾರ್ದು ದಯಮಾಡಿ, ಸತ್ಯ ಮಾತಾಡ್ರಿ. ಯಾರಿಗೆ ಚುನಾವಣೆ ಮಾಡಿದ್ರು ಸತ್ಯ ಮಾತಾಡ್ರಿ. ನಿಮ್ಮ ವಾರ್ಡಲ್ಲಿ ಎಷ್ಟು ಓಟ್ ಹಾಕ್ಸಿದ್ಯಪ್ಪ JDSಗೆ MLA ಎಲೆಕ್ಷನಲ್ಲಿ? ನಮಗೆ ಲೀಡ್ ಇದೆಯೇನಲ್ಲಿ? ನನಗೆ 8 ಓಟು ರೀ. ಮುಜಾವರ್ ಮೊಹಲ್ಲ 1290 ಓಟು ಅವರಿಗೆ, ನನಗೆ 8 ಓಟು. ಅರಸೀಕೆರೆ ನಗರದ ಎಲ್ಲ ಬೂತ್ಗಳಲ್ಲಿ ನಾನು ಲೀಡ್ ಇದ್ದೀನಿ MLA ಮತ್ತು MP ಎಲೆಕ್ಷನ್ನಲ್ಲಿ. ಒಂದು 7 ವಾರ್ಡು ಮತ್ತೊಂದು ಹಾಸನ ರಸ್ತೆ ಬಿಟ್ಟರೆ ಇನ್ನು ಎಲ್ಲೂ ಕೂಡ ನನ್ನ ಲೀಡನ್ನು ತೆಗ್ಸೋಕ್ಕಾಗಿಲ್ಲ. ಇವತ್ತಿನ ಸನ್ಮಾನ್ಯ ಅಧ್ಯಕ್ಷನ ವಾರ್ಡಲ್ಲಿ MP ಚುನಾವಣೆ JDSಗೆ ಎಷ್ಟು ಓಟ್ ಹಾಕಿಸ್ತಪ್ಪ ನೀನು? ಅಂಕಿಅಂಶ ಇಟ್ಟು ಮಾತಾಡಬೇಕಲ್ಲ. ಯಾವ ನೈತಿಕತೆ ಇಟ್ಕೊಂಡು ಹೇಳ್ತೀರಿ? ಸ್ವಲ್ಪ ಗಂಭೀರವಾಗಿರಬೇಕು. ಇಷ್ಟು ದಿನ ಆಡ್ದಂಗೆ ಇನ್ಮೇಲೆ ಮಾಡೋಕ್ಕೆ ಹೋಗಬಾರ್ದು. ನಾನು ಈ ಮುಖಾಂತರ ಅವ್ರಿಗೆ ತಿಳಿಸ್ತೇನೆ. ನಾನು ನೋಡ್ತಾ ಇದ್ದೀನಿ ಆಡಳಿತ ಹೆಂಗೆ ನಡೀತಿದೆ, ಗಮನಿಸ್ತಾ ಇದ್ದೇವೆ. ಸರಿಯಾದಂಥ ಆಡಳಿತ ಕೊಟ್ಟರೆ ನಾವು ಸಹಕಾರ ಕೊಡ್ತೇವೆ. ಹೇಳಿದ್ನಲ್ಲ, ಇನ್ಯಾರೋ ಕಾರ್ಯಕರ್ತರು ಮನೆಗೆ ಹೋಗೋದು, ಈ ಥರದ ಚಟುವಟಿಕೆಗಳು ಮಾಡಿದ್ರೆ ಸಹಿಸಲ್ಲ. ಅರಸೀಕೆರೆ ನಗರದ ಜನ ಪ್ರಾಜ್ಞರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಈ ರೀತಿ ದುಷ್ಟ ಚಟುವಟಿಕೆಗಳಿಗೆ ತಿರುಗಿ ಉತ್ತರ ಕೊಡಲಿಕ್ಕೆ ಚುನಾವಣೆಗೆ ಯಾವಾಗ ಓಟ್ ಹಾಕ್ಬೇಕು ನಾವು ಅಂತ ಕಾಯ್ತಾ ಇದ್ದಾರೆ ಜನ. ಚುನಾವಣೆಯಲ್ಲಿ ನೋಡಿವ್ರಂತ ನೀವು ಏನಾಗುತ್ತೆ ಅಂತ ಹೇಳಿ. ದಯಮಾಡಿ ಎಚ್ಚರಿಕೆಯಿಂದ ಮಾತಾಡಿ. ಸನ್ಮಾನ್ಯ ದೇವೇಗೌಡರ ಹೆಸರನ್ನಾಗಲಿ, ನಮ್ಮ ನಾಯಕರಂಥ ರೇವಣ್ಣ ಸಾಹೇಬ್ರನ್ನ, ಕುಮಾರಸ್ವಾಮಿ ಅವ್ರ ಹೆಸರನ್ನ ಅನುಚಿತವಾಗಿ ಬಳಸೋದನ್ನು ನಾವು JDS ಪಕ್ಷದ ಕಾರ್ಯಕರ್ತರು ಸಹಿಸೋದಿಲ್ಲ. 80,000 ಮತ ಕೊಟ್ಟಿದ್ದೀವಿ. 80,000 ಮತ ತಗೊಂಡು ಅವರೆಲ್ಲೋ ಕೂತ್ಕೋತಾರೆ. ಇಲ್ಲಿ ಸ್ಥಳೀಯ ಕಾರ್ಯಕರ್ತರು ಅವ್ರದ್ದು ಪರಿಸ್ಥಿತಿ ಏನೋ, ಯಾವ ಥರ ಅವ್ರು ನೋಡಿದಾರ, ಎಲೆಕ್ಷನ್ಸ್ ಹೋದ್ಮೇಲೆ ಬಂದೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ನೋಡೋಣ, ಸುಳ್ಳನ್ನು ಹೇಳ್ತಾ ಇದ್ದೀರಂತ ಆಗ್ಲಿಂದ ನಾನು ನಿಮ್ಮ ಮುಖಾಂತರ ನನ್ನ ಆಕ್ರೋಶ ಹೊರಗಾಗ್ತಾ ಇದ್ದೀನಿ. ಇದು ಅದಕ್ಕೊಂದು ಸುಳ್ಳು ಪೋಣಿಸಿದ್ದಾರೆ ಅಷ್ಟೇ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಇಲ್ಲದೇ ಇದ್ದರೆ ಆಯಿತು, ನೀವು ಹೇಳ್ದಂಗೆ ಇರೋದೇ, ಆತ ಹೇಳ್ದಂಗೆ ಸತ್ಯ ಆಗಿದ್ದಿದ್ರೆ MP ಚುನಾವಣೆ ನನಗೆ ಯಾಕೆ 85,000 ಓಟ್ ಕೊಡೋರು? ನನಗೆ ಯಾಕೆ ಹಣ ಕೊಡೋರು? ನಾನೇನು, ನನ್ನ ಸಾಧನೆ ಏನು ಅನ್ನೋಂಥದ್ದು, ನಾನು ಮತದಾನ ನಡೆದ ನಂತರ ಚುನಾವಣೆ ಫಲಿತಾಂಶ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಜನ ನನ್ನ ಬಗ್ಗೆ ಬೇಸರ ಇದ್ದರೆ ನನಗೆ ಯಾಕೆ ಓಟ್ ಕೊಡೋರು? ಹಳ್ಳಿ ಸುತ್ತಿದ್ದೀನಿ, ಹಗಲು ರಾತ್ರಿ ಸುತ್ತೀನಿ. ಇವತ್ತು ನಾನು ಇಲ್ಲಿಗೆ ಬರ್ತಾ ಒಂದು 10 ನಿಮಿಷ ನಂಗೆ ತಡ ಆಗಿದ್ದಕ್ಕೆ ಕಾರಣ ನಮ್ಮ ಕಂತೇನಹಳ್ಳಿನಲ್ಲಿ ನಮಗೆ ಬೇಕಾದವರೊಬ್ಬರು ತೀರೋಗಿದ್ರು. ಒಂದು ನಮಸ್ಕಾರ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದೆ. 1 ಗಂಟೆಗೆ ಅವ್ರನ್ನ ಅಂತ್ಯಕ್ರಿಯೆಗೆ ತೊಗೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ತೊಗೊಂಡು. ನಾನು ಜನರ ಒಡನಾಟನ, ನನ್ನ ಉಸಿರು ಅರಸೀಕೆರೆ ಜನತೆ. ನಾನು ಅರಸೀಕೆರೆ ಜನತೆಯ ಕೆಲಸ ಮಾಡಲಿಕ್ಕಿರುವಂಥ ಸೇವಕ ನಾನು. ಅದು ನನಗೆ ಯಾವತ್ತೂ ಕೂಡ ಅದಿಲ್ಲದೆ ನನ್ನ ಐಡೆಂಟಿಟಿ ಇಲ್ಲ. NR ಸಂತೋಷ ಅಂದರೆ ಅರಸೀಕೆರೆ, ಅರಸೀಕೆರೆ NR ಸಂತೋಷ ಅಂತೇಳಿ ತಿಳಿದಿರೋನು ನಾನು. ದಯವಿಟ್ಟು ನನ್ನ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗ್ಬೇಡಿ, ಸುಳ್ಳನ್ನು ಹೇಳಿ ನೀವು. ಸರ್, ವಿಪ್ಪು ಉಲ್ಲಂಘನೆ ಏನಾಗಲ್ಲ. ನಾವು ಅದೇ ಪಕ್ಷದಿಂದ ಇರೋದು, ಅದೇ ಪಕ್ಷದಲ್ಲೇ ನಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ವಿಪ್ಪು ಉಲ್ಲಂಘನೆ ಹೆಂಗಾಗುತ್ತೆ ಅಂತ. ಈಗ ಮತ್ತಲ್ಲಿಗೆ ಬರ್ತೀನಿ. ನಾನು ಸಭೆ ಕರೆದಾಗ ನಾನು ಈ ಮಹಾಶಯಂಗೂ ಫೋನ್ ಮಾಡಿದ್ದೆ. ಬಾರಪ್ಪ, ಎಲ್ಲರಿಗೂ ಫೋನ್ ಮಾಡಿದ್ದೀನಿ ನಾನು. ನೀವೆಲ್ಲರೂ ಬಂದು ನಿಮ್ಮ ಅಭಿಪ್ರಾಯನ ತಿಳಿಸಿ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ. ಅಲ್ಲಿ ಬಂದಿಲ್ಲ, ನೋಟಿಸೇ ತಗೊಂಡಿಲ್ಲ. ಹೇಳಿದ್ರು, ಅದೇನೋ ಒಂದು ಕತೆ ಬಿಟ್ಟರು, CM ಇಬ್ರಾಹಿಂ ಅವ್ರ ಹತ್ರ ನಾವು ಲೆಟರ್ ತೊಗೊಂಬಿಟ್ಟಿದ್ದೀವಿ ಅಂದರು.
ಈಗ ಅದಕ್ಕೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ ಅಂತ ಗೊತ್ತಾಗ್ತಂಗೆ ಅದನ್ನೀಗ ಹೇಳ್ತಾನೆ ಇಲ್ಲ. ಈಗ ಹೇಳ್ತವ್ರೆ ನಾವೆಲ್ಲ JDS ಇಂದನೇ ಗೆದ್ದರು, JDS ಇಂದ ಮಾಡ್ತೀವಿ ಅಂತ. ಆಯ್ತಪ್ಪ, ಗೆದ್ದ ಮೇಲೆ ಇವತ್ತಿನವರೆಗೂ ಇಷ್ಟು ದಿನ ಆಯ್ತಲ್ರಿ, ನಾನು ಕಾದೆ. ಅವತ್ತವ್ರು ಉತ್ತರ ಕೊಟ್ಟು ಬೆಳಗ್ಗೆಗೆ ಬಂದು ಮಾಡೋನಿದ್ದೆ, ನಾನು ನೋಡಿದೆ ಒಂದು ವಾರ. ಇದೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆ ತಾನೇ ಮಾವಿನಕೆರೆ ದೇವಸ್ಥಾನ ನೀವೆಲ್ಲರೂ ಬಂದಿದ್ರಲ್ಲ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರಪ್ಪ. ಈ ಪುಣ್ಯಾತ್ಮ ಬಂದು ಒಂದು ಕಾಲಿ ಬಿದ್ದು ನಮಸ್ಕಾರ ಮಾಡ್ಕೊಂಡ್ರೆ ಗಂಟು ಹೋಗ್ತಿತ್ತಾ? ನೈತಿಕತೆ ಬೇಕಲ್ಲ. JDS ಪಕ್ಷದವರಾಗಿದ್ದರೆ ನಮ್ಮ ದೇವೇಗೌಡರು ಬಂದಾಗ ರೇವಣ್ಣ ಸಾಹೇಬ್ರ ಹತ್ರ ಅಟ್ಲೀಸ್ಟು 24 ಗಂಟೆ ಸಿಗ್ತಾರೆ ರೇವಣ್ಣ ಸಾಹೇಬ್ರಂತ. ಹೋಗಿ ಕಾಣಿಸ್ಕೊಂಡಿದ್ದಾರೆ ಅವರು, ಹೋಗಿ ಅವ್ರಿಗೊಂದು ಅಭಿನಂದನೆ ಹೇಳಿದಾರಾ? ಯಾಕೆ ಹೇಳಿಲ್ಲ? ಇವ್ರು JDSಲ್ಲಿ ಇಲ್ಲ, ಇವ್ರು ಇರೋದೆಲ್ಲ ಕಾಂಗ್ರೆಸ್ ಜೊತೆಗೆ. ಕಾಂಗ್ರೆಸ್ ಶಾಸಕರು ಶಿವಲಿಂಗೇಗೌಡರ ಜೊತೆಗೆ ಇರೋವಂಥವ್ರು ಇವರು. ಹೆಂಗೆ ನೈತಿಕತೆ ಬರುತ್ತೆ? ಯಾವ ಧೈರ್ಯದ ಮೇಲೆ ಮಾತಾಡ್ಲಿಕ್ಕೆ ಸಾಧ್ಯ ಇವರು? ಆಯ್ತು, ಈ ಸರ್ತಿ ಇಷ್ಟೆಲ್ಲ ಆಗೋ ಅಧ್ಯಕ್ಷರಾಗಿದ್ದೀರಾ, ಗಣೇಶನ ಉತ್ಸವ ಚೆನ್ನಾಗಿ ಮಾಡಿ. 2010ಕ್ಕೂ ಮುಂಚೆ ಏನು ಮಾರ್ಗ ಇತ್ತು ಅದೇ ಮಾರ್ಗದಲ್ಲಿ ಗಣಪತಿ ಹೋಗಬೇಕು. ಕೋಮು ಸಾಮರಸ್ಯ ನೀವು ಕಾಪಾಡಿ. ಆಯ್ತೇನಣ್ಣ? ಥ್ಯಾಂಕ್ ಯು.